ಕೃತಿಕಾ. ನಾವು ಕಾರ್ಮೆಲ್ ಪ್ರೌಢಶಾಲೆ ಮೊಡಂಕಾಪು ಇಲ್ಲಿನ ವಿದ್ಯಾರ್ಥಿಗಳು. ಇದು ನಾವು ಸ್ವತಃ ಮಾಡಿದ ಪೇಪರ್ ಬ್ಯಾಗ್ಗಳಾಗಿವೆ. ನಾವು ಪ್ಲಾಸ್ಟಿಕ್ ವಿರುದ್ಧ ಜಾಗೃತಿ ಮೂಡಿಸಲು ಪೇಪರ್ ಬ್ಯಾಗ್ಗಳನ್ನು ತಯಾರಿಸಿದ್ದೇವೆ. ಸಾಮಾನ್ಯವಾಗಿ ಇದರ ಉಪಯೋಗಗಳೇನೆಂದರೆ, ಈ ಪ್ಲಾಸ್ಟಿಕ್ಗಳನ್ನು ಬಳಸುವುದರಿಂದ ಈ ರಸ್ತೆ ಬದಿಯಲ್ಲಿ ತುಂಬ ಪ್ಲಾಸ್ಟಿಕ್ಗಳು ನಾವು ಕಾಣುತ್ತೇವೆ. ಅದೇ ಆ ಪ್ಲಾಸ್ಟಿಕ್ಗಳನ್ನು ಈ ಪ್ರಾಣಿಗಳು ತಿಂದು ಅವುಗಳ ಆರೋಗ್ಯ ಕೂಡ ಹಾಳಾಗುತ್ತಿದೆ. ನಮ್ಮ ರೋಷನ್ ಸರ್ ನಮಗೆ ಈ ಪೇಪರ್ ಬ್ಯಾಗ್ಗಳನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಟ್ರು. ನಾವು ಕೂಡ ಅದನ್ನು ಕಲಿತು ನಮ್ಮ ಸುತ್ತಮುತ್ತಲಿನ ಅಂಗಡಿಗಳಿಗೆ ಕೊಟ್ಟೆವು. ಅವರು ಕೂಡ ಸಂತೋಷದಿಂದ ಪೇಪರ್ ಬ್ಯಾಗ್ಗಳನ್ನು ತೆಗೆದು ಅದನ್ನು ಕೊಟ್ಟರು ಗ್ರಾಹಕರಿಗೆ. ನಾವು ಕೂಡ ಅಲ್ಲೇ ಇದ್ದೀವಿ ಅವರು ತೆಗೊಳ್ಳುವಾಗ. ನಮಗೆ ಕೂಡ ತುಂಬ ಖುಷಿ ಆಯಿತು ಅವರು ತೆಗೊಳ್ಳುವಾಗ. ನಾವು ಸಾಮಾನ್ಯವಾಗಿ ಈಗ ಹೋಗುವಾಗೆಲ್ಲ ಎಲ್ಲರೂ ತೆಗೊಳ್ಳುವುದನ್ನು ನಾವು ನೋಡ್ತೇವೆ ರಸ್ತೆ ಬದಿಯಲ್ಲೆಲ್ಲ. ನಮಗೆ ಆಗ ಸ್ವಲ್ಪ ಮಟ್ಟದಲ್ಲಾದರೂ ನಮ್ಮ ಪ್ರಯತ್ನದಿಂದ ಕಡಿಮೆ ಆಗ್ತದೆ ಅಂತ ನಾವು ನೋಡ್ಬೋದು. ಇದರಿಂದ ಪ್ಲಾಸ್ಟಿಕ್ ನಿಯಂತ್ರಿಸುವುದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಸ್ವಚ್ಛವಾಗಿರುತ್ತದೆ. ಈ ಪೇಪರ್ ಬ್ಯಾಗ್ಗಳನ್ನು ಬಳಸಲು ನಾವು ಯಾವುದೇ ಅಂಟುಗಳನ್ನು ಆಗಲಿ ಎಂತನೂ ಬಳಸಲಿಲ್ಲ. ಹಾಗೂ ನಾವಿದನ್ನು ತಯಾರಿಸಲಿಕ್ಕೆ ನಮ್ಮ ಮನೆಯಲ್ಲಿದ್ದ ಪೇಪರ್ ಬ್ಯಾಗ್ಗಳನ್ನು ಬಳಸಿದ್ದೇವೆ. ಮತ್ತು ಪೇಪರ್ ಬ್ಯಾಗ್ ಇಲ್ಲದಿದ್ದರೆ ನಮ್ಮ ಸುತ್ತಮುತ್ತಲಿನ ಮನೆಗಳಿಂದ ಅಥವಾ ಎಲ್ಲ ನಮ್ಮ ಗೊತ್ತಿದ್ದವರ ಮನೆಗಳಿಂದ ಅಂಗಡಿಗಳಾಗಿ ತೆಗೆದುಕೊಂಡು ಈ ಪೇಪರ್ ಬ್ಯಾಗನ್ನು ಬಳಸಿದ್ದೇವೆ. ಇದರಿಂದ ಪ್ಲಾಸ್ಟಿಕ್ ನಿಯಂತ್ರಣ ಕೂಡ ಆಗುತ್ತದೆ. ಮತ್ತು ಮುಂದಿನ ಇದರಲ್ಲಿ ಕೂಡ ನದಿಗಳಲ್ಲಿ ಆಗಲಿ ಪ್ರಾಣಿಗಳು ಆರೋಗ್ಯದಲ್ಲಾಗಲಿ ಆದರೆ ನಮ್ಮ ಆರೋಗ್ಯದಲ್ಲಾದರೂ ಕೂಡ ಸ್ವಲ್ಪ ಆದರೂ ಬದಲಾವಣೆ ಮೂಡುತ್ತದೆ ಎಂದು ನನ್ನ ಅಭಿಪ್ರಾಯ. ಒಂದು ಪೇಪರ್ ಬ್ಯಾಗಕ್ಕೆ ಒಂದೇ ಪೇಪರ್ ಸಾಕು. ಒಂದು ದಿನಕ್ಕೆ 100-150 ಮಾಡ್ಬೋದು. ತುಂಬ ಖುಷಿ ಆಗ್ತದೆ. ಏಕೆಂದರೆ ನಮ್ಮ ಮುಂಚೆ ನೋಡುವಾಗ ಎಲ್ಲ ಕಡೆ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಎಲ್ಲ ನೋಡುವಾಗ ನಮಗೆ ಕೂಡ ಆಗ್ತಿತ್ತು, ಇಷ್ಟು ಪ್ಲಾಸ್ಟಿಕ್ ಯಾಕೆ ಬಿಸಾಡೋದು, ಯಾಕೆ ಸುಮ್ಮನೆ ಪೊಲ್ಯೂಷನ್ ಆಗ್ತದಲ್ಲ ಅಂತ. ಈಗ ಅವರೆಲ್ಲ ಅದನ್ನು ಯೂಸ್ ಮಾಡಿ ಬಿಸಾಡಿದರೂ ಕೂಡ ಪೊಲ್ಯೂಷನ್ ಏನಾಗೋದಿಲ್ಲಲ್ಲ, ನೋಡೋದು ಖುಷಿ ಆಗ್ತದೆ. ಕಾರ್ಮೆಲ್ ಪ್ರೌಢಶಾಲೆ ಮೊಡಂಕಾಪು ಬಂಟ್ವಾಳ ಇಲ್ಲಿನ ಹಸಿರು ಭವಿಷ್ಯ ಪರಿಸರ ಸಂಘ ಈ ವರ್ಷ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಪೇಪರ್ ಬ್ಯಾಗ್ಗಳನ್ನು ತಯಾರಿಸುವಂಥ ಒಂದು ಕಾರ್ಯಾಗಾರ. ಮೊದಲಿಗೆ ನಾವು ಮಕ್ಕಳಿಗೆ ಆ ಪೇಪರ್ ಬ್ಯಾಗ್ಗಳನ್ನು ಹೇಗೆ ತಯಾರಿಸುವುದು ಎಂಬ ಒಂದು ಮಾಹಿತಿಯನ್ನು ನಾವು ನೀಡಿದ್ದೆವು. ಯಾವುದೇ ಅಂಟು ಸ್ಟೆಪ್ಲರನ್ನು ಉಪಯೋಗಿಸದೆ ಕೇವಲ ಪೇಪರ್ನಿಂದಲೇ, ಕತ್ತರಿಸ ನಾವು ಉಪಯೋಗಿಸಲಿಲ್ಲ, ಅಲ್ಲಿ ಪೇಪರ್ನಿಂದಲೇ ಆ ಬ್ಯಾಗ್ಗಳನ್ನು ನಾವು ಮಕ್ಕಳಿಗೆ ತಯಾರಿಸುವ ವಿಧಾನವನ್ನು ಹೇಳಿಕೊಟ್ಟೆವು. ತದನಂತರ ಆ ರಜೆಯಲ್ಲಿ ಮಕ್ಕಳು ಮನೆಯಲ್ಲಿ ಹೋಗಿ ಅವರ ಮನೆಯಲ್ಲಿ ಹೆಚ್ಚಿನ ಪೇಪರ್ಗಳು ಇರುವುದಿಲ್ಲ, ಮಕ್ಕಳ ಮನೆಯಲ್ಲಿ ಪೇಪರ್ ಬರುವುದಿಲ್ಲ. ಆದರೆ ನೆರೆಹೊರೆಯವರ ಮನೆಯಿಂದ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ಅನೇಕ ಮಂದಿ ಮಕ್ಕಳು ಈ ಪೇಪರ್ ಬ್ಯಾಗ್ಗಳನ್ನು ಮಾಡಿದರು. ಸುಮಾರು 4900 ಪೇಪರ್ ಬ್ಯಾಗ್ಗಳನ್ನು ಮಕ್ಕಳು ಮಾಡಿ ನಮಗೆ ನೀಡಿದ್ದಾರೆ. ಈಗ ಈ ಮಕ್ಕಳು ಮಾಡಿದಂಥ ಪೇಪರ್ ಬ್ಯಾಗ್ಗಳನ್ನು ಅದು ನಮ್ಮ ಸುತ್ತಮುತ್ತಲಿನ ಸ್ಥಳೀಯ ವ್ಯಾಪಾರಸ್ಥರಿಗೆ ನೀಡಿ ಪ್ಲಾಸ್ಟಿಕ್ನ ಬದಲು ಈ ಪೇಪರ್ ಬ್ಯಾಗ್ಗಳನ್ನು ಉಪಯೋಗಿಸಿ ಎಂದು ಮನವಿ ಮಾಡಿದ್ದೇವೆ. ಅದಕ್ಕೆ ಸ್ಪಂದಿಸಿದ ಈ ವ್ಯಾಪಾರಸ್ಥರು ಅವರು ವರ್ತಕರಿಗೆ, ಗ್ರಾಹಕರಿಗೆ ಅವರಿಗೆ ಈ ಪ್ಲಾಸ್ಟಿಕ್ ಬ್ಯಾಗಿನ ಬದಲು ಈ ಪೇಪರ್ ಬ್ಯಾಗ್ನಲ್ಲಿ ಈಗ ಈ ವಸ್ತುಗಳನ್ನು ಹಾಕಿಕೊಳ್ಳುವುದನ್ನು ನೋಡುವಾಗ ನಿಜವಾಗೂ ನಾವು ಮಾಡಿದ ಒಂದು ಕಾರ್ಯ ಸಾರ್ಥಕವಂತ ಅನಿಸ್ತದೆ. ನನ್ನ ಹೆಸರು ಭವಿಕ್ಷಾ. ನಾನು ಕಾರ್ಮೆಲ್ ಪ್ರೌಢಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ನಮಗೆ ಶಿಕ್ಷಕರು ಪ್ಲಾಸ್ಟಿಕ್ಕನ್ನು ಬಳಸಬಾರದೆಂದು ಹೇಳುತ್ತಿದ್ದರು. ಆಗ ನಮಗೆ ರೋಷನ್ ಸರ್ ಅವರ ಇದರ ಮಾರ್ಗದರ್ಶನದಿಂದ ಈ ಪೇಪರ್ ಬ್ಯಾಗ್ ತಯಾರಿಸುವುದನ್ನು ಅವರು ಕಲಿಸಿದರು. ಹಾಗಾಗಿ ನಾವು ಪೇಪರ್ ಬ್ಯಾಗನ್ನು ತಯಾರಿಸಿದೆವು. ಇದರಿಂದ ನಮಗೆ ತುಂಬ ಉಪಯೋಗವಾಗಿದೆ. ನಮಗೆ ರೋಷನ್ ಸರ್ ಮಾರ್ಗದರ್ಶನ ನೀಡಿದ ನಂತರ ನಾವು ಮನೆಯಲ್ಲಿ ಪೇಪರ್ ಬ್ಯಾಗನ್ನು ಬಳಸುತ್ತಿದ್ದೇವೆ. ಪ್ಲಾಸ್ಟಿಕ್ಕನ್ನು ನಾವು ಕಡಿಮೆ ಮಾಡಿ ಬಳಸುತ್ತಿದ್ದೇವೆ. ನಾವು ಇದನ್ನು ತಯಾರಿಸಲು ನಮ್ಮ ಮೇಲೆ ಮನೆಯವರು ಅಂಗಡಿಗಳಿಂದ ಈ ಪೇಪರ್ಗಳನ್ನು ತೆಗೆದುಕೊಂಡು ನಾವು ಪೇಪರ್ ಬ್ಯಾಗನ್ನು ಬಳಸಿದ್ದೇವೆ. ಮತ್ತು ನಾವು ಇದಕ್ಕೆ ಯಾವುದೇ ರೀತಿಯ ಅಂಟುಗಳು, ಬೇರೆ ಯಾವುದೇ ವಸ್ತು ಸ್ಟೆಪ್ಲರ್ಗಳನ್ನೆಲ್ಲ ಬಳಸಲಿಲ್ಲ. ಖಾಲಿ ಪೇಪರನ್ನು ಬಳಸಿಕೊಂಡು ನಾವು ಪೇಪರ್ ಬ್ಯಾಗನ್ನು ಮಾಡಿದ್ದೇವೆ. ಅಂಗಡಿಯವರಿಗೆ ನಾವು ಕೊಟ್ಟಾಗ ನಮಗೆ ತುಂಬ ಖುಷಿಯಾಯಿತು. ಅವರು ಬಂದ ಗ್ರಾಹಕರಿಗೆ ಈ ಪೇಪರ್ ಬ್ಯಾಗ್ಗಳಲ್ಲಿ ವಸ್ತುಗಳನ್ನು ತುಂಬಿಸಿ ಕೊಟ್ಟರು. ಆಗ ನಮಗೆ ತುಂಬ ಖುಷಿಯಾಯಿತು. ಅವರು ಕೂಡ ತುಂಬ ಖುಷಿಪಟ್ಟರು. ಇದರಿಂದಾಗಿ ನಮ್ಮ ಪರಿಸರದಲ್ಲಿ ಯಾವುದೇ ಪ್ಲಾಸ್ಟಿಕ್ಗಳನ್ನು ಬಳಸುವುದನ್ನು ನಿಯಂತ್ರಿಸಬಹುದು. ನಾನು ಭಗಿನಿ ವೀರಾ ಎಸ್ಸಿ, ಕಾರ್ಮೆಲ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಕಾರ್ಮೆಲ್ ಶಾಲೆಯ ವಿದ್ಯಾರ್ಥಿಗಳು ದಿನಪತ್ರಿಕೆಗಳನ್ನು ಬಳಸಿ ಪೇಪರ್ ಬ್ಯಾಗ್ಗಳನ್ನು ತಯಾರಿಸಿ ಸ್ಥಳೀಯ ಅಂಗಡಿಗಳಿಗೆ ಹಂಚುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತು ಉತ್ತಮ ಜಾಗೃತಿಯನ್ನು ಮೂಡಿಸಿದ್ದಾರೆ. ಅವರ ಈ ಪ್ರಯತ್ನ ಸಮಾಜಕ್ಕೆ ಮಾದರಿಯಾಗಿದ್ದು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ.
ಈ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಮಾರ್ಗದರ್ಶಕ ಶಿಕ್ಷಕರಾದ ಸರ್ ರೋಷನ್ ರವರಿಗೆ ನಾನು ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸಮಾಜದ ಎಲ್ಲ ಜನರು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಆರೋಗ್ಯಕರ ಭವಿಷ್ಯ ನಿರ್ಮಿಸೋಣ. ಕಾರ್ಮಿಕ ಪ್ರೌಢಶಾಲೆ ಮೊಡಂಕಾಪು ಶಾಲೆಗೆ ಬಂದಿದ್ದೇವೆ. ನಾವು ಸ್ವತಃ ಮಾಡಿದ ಪೇಪರ್ ಬ್ಯಾಗ್ ನಾವು ಈಗ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಾವು ಈ ಪೇಪರ್ ಬ್ಯಾಗ್ ಅನ್ನು ಮಾಡಿದ್ದೇವೆ. ನೀವು ಈ ಪ್ಲಾಸ್ಟಿಕ್ ಅಲ್ಲಿ ಪೇಪರ್ ಬ್ಯಾಗ್ ವಸ್ತುಗಳನ್ನು ಹಾಕಿಕೊಳ್ಬೇಕಾಗುತ್ತೆ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋದಕ್ಕೋಸ್ಕರ ಕಾರ್ಮೆಲ್ ವಿದ್ಯಾರ್ಥಿಗಳು ಕಾಗದದ ತಲಪೊಟ್ಟೆಗಳನ್ನು ನಮಗೆ ತಯಾರಿಸಿ ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳು. ಈ ಮೂಲಕ ನಾವು ಪ್ಲಾಸ್ಟಿಕ್ಕನ್ನು ಕೊಡುವುದನ್ನು ಮತ್ತು ಬಳಸುವುದನ್ನು ಸ್ವಲ್ಪ ಖಂಡಿತವಾಗಿ ಕಡಿಮೆ ಮಾಡುತ್ತೇವೆ. ಮತ್ತು ಪ್ರೀತಿಯ ಮಕ್ಕಳೇ, ನೀವು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು, ಗ್ರಾಹಕರು ಕೂಡ ನಮಗೆ ಸಹಕರಿಸಬೇಕು. ಮಕ್ಕಳು ಎಲ್ಲ ಅಂಗಡಿಗಳಿಗೆ ಹೋಗ್ತೀರಾ, ತಿಂಡಿ ತಿನಿಸುಗಳನ್ನು ತಗೊಳ್ತೀರಾ, ಅದರಲ್ಲಿರುವ ಪ್ಲಾಸ್ಟಿಕ್ಕನ್ನು ಎಲ್ಲಿಯೂ ಬಿಸಾಡದೆ ಪರಿಸರವನ್ನು ಸ್ವಚ್ಛವಾಗಿಟ್ಟು ಡಸ್ಟ್ಬಿನ್ನಿಗೆ ಕಸವನ್ನು ಹಾಕಿ ನೀವು ಕೂಡ ಸಹಕರಿಸಬೇಕು. ಹಾಗೆ ಪರಿಸರವನ್ನು ನಾವೆಲ್ಲ ಒಟ್ಟಾಗಿ ಸೇರಿಸಿ ಬೆಳೆಸೋಣ, ಉಳಿಸೋಣ. ಎಲ್ಲರಿಗೂ ಧನ್ಯವಾದ.